ಹೆಲೋ ಗಾಯ್ಸ್, ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಡಿಫ್ರೆಂಟಾಗಿ ಮಾಡೋಣ. ಮತ್ತು ಕೋಳಿ ಆದರೂ ಇಲ್ಲಪ್ಪ, ಅಟ್ಲೀಸ್ಟ್ ಆದರೂ ಮೊಟ್ಟೆನಾದರೂ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಿತ್ತು. ಹಾಗಾಗಿ ನಾನು ಎಗ್ ಬುರ್ಜಿ ಮತ್ತು ಚಪಾತಿ ಮಾಡಿದ್ದೆ. ನಾವು ಯಾವ ಥರ ಮಾಡ್ತೀವಿ ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕೊಬಿಟ್ಟು ಸಾಸಿವೆ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಹಾಕೋಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಸಹ ಹಾಕೋಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈ ಥರ ಮಾಡಿದರೆ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ. ಮತ್ತು ಸ್ವಲ್ಪ ಅರಿಶಿಣ, ಉಪ್ಪು ಎರಡು ಸಹ ಹಾಕೋಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಿಟ್ಟು ನೀಟಾಗೆ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಕ್ಲೀನಾಗೆ ಫ್ರೈ ಆಗಬೇಕು, ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈ ಮಸಾಲ. ಆವಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಬೌಲ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕೋಬಿಟ್ಟು ಸ್ವಲ್ಪ ಉಪ್ಪು, ಖಾರದ ಪುಡಿ ಹಾಕೋಬಿಟ್ಟು ಚೆನ್ನಾಗೆ ಸ್ಮ್ಯಾಶ್ ಮಾಡಬೇಕು. ಈಗ ಈ ಮಸಾಲಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕೋಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಆವಾಗಲೇ ಹೇಳ್ದಂಗೆ ಒಂದು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟು ಹಾಕೋಬಿಟ್ಟು ಚೆನ್ನಾಗಿ ಒಂದು 4 ಸ್ಪೂನ್ ತಗೋಬಿಟ್ಟು ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಿಬಿಟ್ಟು ಅದರೊಳಗಡೆ ಹಾಕ್ಕೊಳ್ಳಿ. ಉಳಿದಿರೋದಂಥದ್ದನ್ನ ಬಳ್ದ್ಬಿಟ್ಟು ನೀಟಾಗಿ ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ನೋಡ್ಕೊಬಿಟ್ಟು ಸರಿ ಇದ್ದರೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಳಿ. ತಳ ಒತ್ತೋದಕ್ಕೆ ಬಿಡಬೇಡಿ. ಸೂಪರಾಗಿತ್ತು. ಮತ್ತು ಡಿಫ್ರೆಂಟಾಗಿ ಚಪಾತಿ ಮಾಡೋದ ಹೇಳ್ಕೊಡ್ತೀನಿ. ಅಂದರೆ ಪೂರಿ ಟೈಪೇ ಆಗುತ್ತೆ, ಅದು ಊದುತ್ತೆ ಪೂರಿ ಟೈಪು ಚಪಾತಿ. ಹಾಗೆ ಚಪಾತಿ ಮಾಡೋದನ್ನ ಹೇಳ್ಕೊಡ್ತೀನಿ. ಈ ಥರ ಎಗ್ ಬುರ್ಜಿ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೋಡಿ ಏನು ಸಖತ್ತಾಗಿದೆ ಅಂತ. ತುಂಬಾ ರುಚಿಯಾಗೂ ಸಹ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನೋಡೋದಕ್ಕೆ ಏನು ಕಲರ್ಫುಲ್ಲಾಗಿ ಸಖತ್ತಾಗಿದೆ ನೋಡಿ. ಈ ಥರ ಒಂದ್ಸಲ ಟ್ರೈ ಮಾಡಿ. ನಿಮಗೆ ಎಷ್ಟು ಬೇಕು ಮೊಟ್ಟೆ ಅಷ್ಟು ಮೊಟ್ಟೆಲೂ ಇದೇ ಥರ ಸೇಮ್ ಮಾಡ್ಕೋಬೋದು. ನೀವು ಹೇಗೆ ಮಾಡ್ತೀರಾ ಎಗ್ ಬುರ್ಜಿನ ಕಮೆಂಟ್ಸ್ ಮಾಡಿ. ಇದೇ ಥರ ಮಾಡ್ತೀರಾ ಇಲ್ಲ ಯಾವ ಥರ ಮಾಡ್ತೀರಾ? ಆಮೇಲೆ ಚಪಾತಿ ಪೂರಿ ಟೈಪು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಸ್ವಲ್ಪ ಶೆಲ್ಪಿಗೆ ಆಯಿಲ್ನ ಹಾಕೋಬಿಟ್ಟು ಅದ್ರ ಮೇಲೆ ಚಪಾತಿನ ಒಂದು ಸ್ವಲ್ಪ ಒತ್ಕೊಳ್ಳಿ. ಆಮೇಲೆ ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋಬಿಟ್ಟು ಅದನ್ನು 4 ಭಾಗ ಮಡಿಸಿ 2 ಸತಿ ಮಡಿಸ್ಕೊಳ್ಳಿ. ಈ ಥರ ನಾನು ಮಡಿಸ್ತೀನಲ್ಲ ಆ ಥರ ಮಡಿಸ್ಬಿಟ್ಟು ಕ್ಲೀನಾಗಿ ಮತ್ತೆ ಲಟ್ಟಿಸ್ಕೊಳ್ಳಿ. ಇದು ಪೂರಿ ಥರನೇ ಆಗುತ್ತೆ, ಸೇಮು ಪೂರಿ ಥರ ಊದುತ್ತೆ ಹಂಚ್ ಮೇಲೆ ಹಾಕಿದರೆ. ನೋಡಿ ಈ ಥರ ಕ್ಲೀನಾಗೆ ಫುಲ್ಲು ರೌಂಡ್ ಏನು ಬರಬೇಕು ಅಂತ ಏನಿಲ್ಲ. ಹೇಗಿದ್ದರೂ ಚಪಾತಿನೇ ನಾವು ಹೇಗಿದ್ದರೂ ತಿಂತೀವಿ. ಹಾಗಾಗಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒತ್ಕೊಳ್ಳಿ. ಈಗ ಚಪಾತಿನ ಲಟ್ಸಾಯಿತು. ಹಂಚ್ ಮೇಲೆ ಹಾಕಿಬಿಟ್ಟು ಸುತ್ತಲೂ ಸ್ವಲ್ಪ ಒಂದು 4 ಹನಿಯಷ್ಟು ಆಯಿಲ್ನ ಹಾಕ್ಕೊಳ್ಳಿ. ಹಾಕೋಬಿಟ್ಟು ಮಡ್ಸಾಕೊಳ್ಳಿ. ಹೇಗೆ ಊದುತ್ತೆ ನೋಡಿ, ಸೂಪರಾಗಿರುತ್ತೆ. ಸೇಮ್ ಪೂರಿ ಥರನೇ ಇರುತ್ತೆ, ಬಟ್ ಜಾಸ್ತಿ ಆಯಿಲ್ ಯೂಸ್ ಮಾಡದೆ ಹಾಗೆ ಊದುತ್ತೆ. ನೋಡಿ ಹೇಗೆ ಊದ್ತಾ ಇದೆ ಅಂತ. ಈ ಥರ ಚಪಾತಿ ಮಾಡ್ಕೊಳ್ಳಿ, ತುಂಬಾ ಸಖತ್ತಾಗಿರುತ್ತೆ. ನೋಡೋದಕ್ಕೂ ಚೆನ್ನಾಗಿರುತ್ತೆ, ಏನೋ ಒಂಥರ ಚೆಂದ. ಪೂರಿ ಥರ ಊದಿದೆಯಲ್ಲ ಅಂತ ನನ್ನ ಹಸ್ಬೆಂಡಿಗೆ ಬಹಳ ಇಷ್ಟ ಈ ಥರ ಚಪಾತಿ. ಯಾವಾಗಲೂ ಇದೇ ಥರ ಮಾಡು ಅಂತ ಹೇಳ್ತಿರ್ತಾರೆ. ನೋಡಿ ಈ ಥರ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಚಪಾತಿನ. ಈ ಥರ ಹಿಟ್ಟು ಹಾಕೋಬೇಕು ಅನ್ನೋದು ಇರಲ್ಲ. ಮಾಮೂಲಿಯಾಗೂ ಸ್ವಲ್ಪ ಶೆಲ್ಪ್ಗಳ ಮೇಲೆ ಸ್ವಲ್ಪ ಆಯಿಲ್ ಸವರ್ಕೊಬಿಟ್ಟು ನೀವು ಲಟ್ಟಿಸ್ಕೊಂಡ್ರೆ ಮುಗೀತು. ಮಾಮೂಲಿ ಹಿಟ್ಟು ಹಾಕೊಂಡೇನು ಲಟ್ಸೋ ಆಗಿಲ್ಲ. ನೋಡಿ ಚಪಾತಿ ರೆಡಿಯಾಗಿದೆ. ಅದಕ್ಕೆ ಕಾಂಬಿನೇಷನ್ ಎಗ್ ಬುರ್ಜಿ ಸಖತ್ತಾಗಿತ್ತು. ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ.
ಥ್ಯಾಂಕ್ ಯು ಫಾರ್ ವಾಚಿಂಗ್.